ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ್ದು ಭಾಗ 1 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1 ಪುಸ್ತಕ ಪ್ರೀವಿಯಸ್ ಕ್ಲಾಸ್ ನಾನು ತಿಳಿಸಿದ್ದೀನಿ. ಯಾವುದ್ರ ಬಗ್ಗೆ ಅಂತಂದ್ರೆ ನೋಡಿ, ಮೊದಲನೇ ಒಂದು ಪಾಠ ಆಗಿರ್ತಕ್ಕಂಥ ದೊಡ್ಡ ದಾರಿಯಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಕೃತಿಕಾರರ ಪರಿಚಯದ ಬಗ್ಗೆ ಎಲ್ಲಾನು ನಾನು ಸರಳವಾಗಿ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ರೈಟ್, ಅದಾದ ನಂತರ ಇಲ್ಲಿ ಗಂಧರ್ವ ಸೇನೆಯ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಏನ್ ತಿಳ್ಕೊಳ್ತಾ ಇದೀವಿ ಅಂತ ನೋಡಿದ್ರೆ, ಈ ಒಂದು ತರಗತಿಯಲ್ಲಿರ್ತಕ್ಕಂಥ ಮೊದಲೇ ಒಂದು ಪದ್ಯ ಆಗಿರ್ತಕ್ಕಂಥ ಬೇಸಿಗೆ, ಇದನ್ನು ಯಾರು ಬರೆದಾರೆ ಅಂದ್ರೆ BR ಲಕ್ಷ್ಮಣ್ ರಾವ್ ಅವರು ಬರೆದಿದ್ದಾರೆ. ಓಕೆನಾ, ಇವರೇ ಕಾಣ್ತಾ ಇದ್ರಲ್ಲ, ಇವರೇನೆ. ಹಾಗಾದ್ರೆ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಕೃತಿಕಾರ ಪರಿಚಯ, ಅಭ್ಯಾಸ, ವ್ಯಾಕರಣ ಮಾಹಿತಿ ಎಲ್ಲಾನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಹಾಗಾದ್ರೆ ಇಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿಯನ್ನ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ನಾವು ನೋಟ್ಸ್ ಬರೆಯೋ ಮುಂಚೆ ಮೊದಲು ಇಲ್ಲಿ ಪದಗಳ ಅರ್ಥ ಅಂತ ತಿಳಿಬೇಕಾಗುತ್ತೆ. ಯಾಕಂದ್ರೆ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ, ಇದರಿಂದ ಪದ್ಯ ಓದಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಮೊದಲು ಪದಗಳ ಅರ್ಥ ತಿಳಿತಾ ಹೋಗ್ಬೇಕು. ಸಜಾ ಅಂದ್ರೆ ಶಿಕ್ಷೆ ಅಂತಕ್ಕಂಥದ್ದು, ಮಹಿಮೆ ಅಂದ್ರೆ ಹಿರಿಮೆ ಅಂತಕ್ಕಂಥದ್ದು, ಮಹತ್ವ ಅಂತಕ್ಕಂಥ ಅರ್ಥನು ಕೊಡುತ್ತೆ. ರವಿ ಅಂದ್ರೆ ಭಾನು ಅಂತಾನೆ ಕರಿತೀವಿ, ಸೂರ್ಯ ಅಂತಾನೆ ಕರಿತೀವಿ, ನೇಸರ ಅಂತ ಕರಿತೀವಿ. ರವಿ ಅಂದ್ರೆ ಇವಿಷ್ಟೆಲ್ಲ ಅರ್ಥ ಬರುತ್ತೆ. ಓಕೆನಾ, ಅದ ನಂತರ ತಾಪ ಅಂದ್ರೆ ಬಿಸಿ ಅಂತಕ್ಕಂಥದ್ದು, ಶಾಖ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಳಿ ಅಂದ್ರಿಗಿನ ದೂಷಿಸು ಅಂತಕ್ಕಂಥ, ಹಳಿ ಅಂತಂದ್ರಿಗಿನ ದೂಷಿಸು, ನಿಂದಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಇಳೆ ಅಂದ್ರಿಗಿನ ಭೂಮಿ, ಧರೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಎರಡು ಒಂದೇನೆ. ಅಂತ ಪೋಷಕ ಅಂದ್ರಿಗಿನ ಸಲಹುವಾತ, ಓಕೆನಾ, ಪಾಲಕ ಅಂತಕ್ಕಂಥ ಅರ್ಥ ಕೊಡುತ್ತೆ. ಅನಿವಾರ್ಯ ಅಂದ್ರಿಗಿನ ಅತ್ಯಗತ್ಯ ಅಂತಕ್ಕಂಥದ್ದು. ಹೊಗಳು ಅಂದ್ರೆ ಕೊಂಡಾಡು, ಬಣ್ಣಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ತೆಗಳು ಅಂದ್ರಿಗಿನ ಹೀಯಾಳಿಸು, ನಿಂದಿಸು ಅಂತ ಅರ್ಥ ಕೊಡುತ್ತೆ. ಮಿಡಿ ಅಂದ್ರೆ ಹೀಚು, ಕಸುಗಾಯಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಊಡು ಅಂದ್ರೆಗಿನ ಉಣಿಸು, ತಿನ್ನಿಸು ಅಂತ ಅರ್ಥ ಕೊಡುತ್ತವೆ. ಕರ್ತವ್ಯ ಅಂದ್ರೆಗಿನ ಕೆಲಸ, ಜವಾಬ್ದಾರಿ ಅಂತ ಅರ್ಥ ಕೊಡುತ್ತೆ. ಬಿರು ಅಂದ್ರೆಗಿನ ರಭಸ ಅಂತಕ್ಕಂಥದ್ದು, ಅಥವಾ ಇಲ್ಲಿ ಬಿರುಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಸಂಭ್ರಮ ಅಂದ್ರೆಗಿನ ಉತ್ಸಾಹ, ಸಡಗರ ಅಂತ ಅರ್ಥ ಕೊಡುತ್ತವೆ. ಧನ್ಯತೆ ಅಂದ್ರೆಗಿನ ಸಂತೃಪ್ತಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ, ಆ ರೀತಿಯಾಗಿ ನೀವು ತಿಳಿತಾ ಹೋಗಬೇಕಾಗುತ್ತೆ. ಹಾಗಾದ್ರೆ ನೋಟ್ಸ್ ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಚಿಕ್ಕನೇ ಅಕ್ಷರದಲ್ಲಿ ಪದ್ಯ ಭಾಗ 1 ಅಂತಕ್ಕಂಥ ಬರಿತಾ ಹೋಗಿ. ಆ ಅಂದ್ರೆ ಪದ್ಯ, ಈ ಒಂದು ಪದ್ಯದ ಶೀರ್ಷಿಕೆ ಇದೆಯಲ್ಲ, ಹೆಸರಿದೆಯಲ್ಲ ಬೇಸಿಗೆ ಅಂತಕ್ಕಂಥ ದಪ್ಪನೇ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಇದರ ಅಭ್ಯಾಸ ಇವತ್ತು ಬರಿತಾ ಇರ್ತೀರಾ, ಆ ಡೇಟನಲ್ಲಿ ಬರಿತಾ ಹೋಗಿ. ಓಕೆನಾ, ಅದಾದ ನಂತರ ಏನ್ ಮಾಡ್ತೀರಿ, ಇಲ್ಲಿ ಮೊದಲು ಅಭ್ಯಾಸ ಬರಿತಾ ಹೋಗ್ಬಾರ್ದು, ಕೃತಿಕಾರರ ಪರಿಚಯ ಅಂತಕ್ಕಂಥ ಮೊದಲು ಬರಿಬೇಕಾಗುತ್ತೆ. ಇದನ್ನ ಯಾರು ಬರೆದಾರ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು. ಓಕೆನಾ, ಕವಿ ಯಾರು ಅಂದ್ರೆ BR ಲಕ್ಷ್ಮಣ್ ರಾವ್ ಅವರು ಕಾಣ್ತಾ ಇದ್ರೆ ಇವರೇನೆ. ಜನನ ಯಾವಾಗ ಆಯ್ತು ಅಂದ್ರೆ 9ನೇ ತಾರೀಕು 9ನೇ ತಿಂಗಳು 1946ರಲ್ಲಿ ನೋಡ್ಬೋದು. ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದವರು. ತಂದೆ ತಾಯಿ ಹೆಸರು ನೋಡಿದ್ರೆ BR ರಾಜಾರಾವ್, ವೆಂಕಟ ಲಕ್ಷ್ಮಮ್ಮ ತಾಯಿ. ಇವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಉಪಾಧ್ಯಾಯರಾಗಿದ್ರು ಮತ್ತು ಸಾಹಿತಿಗಳಾಗಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಕವನ ಸಂಕಲನಗಳು ಬರೀತಕ್ಕಂಥದ್ದು ಯಾವ್ಯಾವು ಅಂತ ನೋಡಿದ್ರೆ ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲಿ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿ ಕವಿತೆಗಳು, ವಿನೋದ ಕವಿತೆಗಳು ಅಂತಕ್ಕಂಥದ್ದು ನೋಡ್ಬೋದು. ರೈಟ್, ಅದಂದ್ರೆ ಮುಂದೆ ಏನ್ ಬರೆದ್ರೆ ಏನೋ ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ನಾಟಕಗಳು. ನನಗೆ ಯಾಕೋ ಡೌಟು ಅಂತಕ್ಕಂಥದ್ದು, ಭಲೆ ಮಲ್ಲೆ ಅಂತಕ್ಕಂಥದ್ದು. ಪ್ರಶಸ್ತಿಗಳು ಆದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ಆಯ್ಕೆ. ಈ ಒಂದು ಬೇಸಿಗೆ ಎದರಿಂದ ಆಯ್ಕೆ ಮಾಡಲಾಗಿದ್ರೆ, ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ರೈಟ್, ಮುಂದೆ ನೋಡ್ತೋಣ. ಕೃತಿಕಾರರ ಪರಿಚಯ ಅಂತಕ್ಕಂಥದ್ದಾಯ್ತು. ಅಂದ್ರೆ ಇಲ್ಲಿ ಅಭ್ಯಾಸ ಅಂತ ಅಭ್ಯಾಸಗಳಂತ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಈ 5 ಪ್ರಶ್ನೆಗೆ ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ನೋಟ್ಸ್ ಯಾವ ರೀತಿ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಅಭ್ಯಾಸಗಳಂತಕ್ಕಂಥ ಬರೀರಿ. ಆಂತರ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಒಂದು ಪ್ರಶ್ನೆ ನೋಡಿ, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಯಾಕೆ ದುಡಿಯುತ್ತಿದ್ದಾನೆ? ಉತ್ತರ ನೋಡಿ. ಇಲ್ಲ, ಇಳೆಗೆ ಮಳೆ ತರಲು ಇದೇ ಸೇಮ್ ರೀತಿಯಾಗಿ ಇಷ್ಟು ನೆನಪಿಟ್ರೆ ಸಾಕು. ಸೂರ್ಯ ದುಡಿಯುತ್ತಿದ್ದಾನೆ ಅಂತಕ್ಕಂಥದ್ದು, ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಅಂದ್ರೆ ಎರಡನೇದು, ಭೂಮಿಯ ಪೋಷಕ ಯಾರು ಅಂತ ಕೇಳಿದ್ರೆ ಸೇಮ್ ಈ ರೀತಿಯಾಗಿ ಬರೀತೀವಿ. ಉತ್ತರ ಅಂತ ಬರೀರಿ, ಭೂಮಿಯ ಪೋಷಕ ಸೂರ್ಯ. ಇಷ್ಟು ನೆನಪಿಟ್ರೆ ಸಾಕು. ಓಕೆನಾ, ಮುಂದಿನ ಪ್ರಶ್ನೆ ನೋಡ್ತೋಣ. ಮೂರನೇ ಪ್ರಶ್ನೆ ನೋಡಿ, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಯಾವ ಕರ್ತವ್ಯ ಮಾಡ್ತಾನೆ? ಉತ್ತರ, ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯವನ್ನು ಮಾಡುವನು ಅಂತಕ್ಕಂಥ ಇಷ್ಟು ನೆನ್ಪಿಟ್ರೆ ಸಾಕು. ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ
ಸೇಮ್ ಈ ರೀತಿ ಕರ್ತವ್ಯ ಮಾಡುವನು ಅಂತಕ್ಕಂಥದ್ದು. ಓಕೆ, 4ನೇ ನೋಡಿ, ಬಿರು ಬಿಸಿಲಿಗೆ ಯಾವವು ಕಂಗಾಲಾಗಿಲ್ಲ. ಯಾವ ಕಂಗಾಲಾಗಿಲ್ಲ, ಯಾವ್ಯಾವ ಅಂದ್ರಿನ ಉತ್ತರ ಸೇಮ್ ರೀತಿಯಾಗಿ ಬಿರು ಬಿಸಿಲಿಗೆ ಮರ ಗಿಡಗಳು ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ ಅಂತಕ್ಕಂಥದ್ದು. ಓಕೆ ರೈಟ್. ಆದ ನಂತರ ಕೊನೆಗೆ 5ನೇ ಪ್ರಶ್ನೆ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು. ಏನ್ ಕಲಿಬೇಕು ಸೂರ್ಯನಿಂದ ನಾವು ಮಕ್ಕಳಾಗ್ತಕ್ಕಂಥ ನೀವು ಅಂದ್ರಿನ ಉತ್ತರ ಸೂರ್ಯನಿಂದ ಮಕ್ಕಳು ಕಷ್ಟಕ್ಕೆ ಹೆದರದೆ ತಮ್ಮ ಕರ್ತವ್ಯವನ್ನು ಸಂತೋಷದಿಂದ ನಿರ್ವಹಿಸುವುದನ್ನು ಕಲಿಯಬೇಕು ಅಂತಕ್ಕಂಥದ್ದು. ಸೇಮ್ ಇದೇ ರೀತಿಯಾಗಿದೆ, ಇದನ್ನು ನೀವು ತಿಳಿದುಕೋಬೇಕು. ಕಷ್ಟಕ್ಕೆ ಹೆದರದೆ ತಮ್ಮ ಕರ್ತವ್ಯವನ್ನು ಸಂತೋಷದಿಂದ ನಿರ್ವಹಿಸುವುದನ್ನು ಸೇಮ್ ಕಲಿಯಬೇಕು ಅಂತಕ್ಕಂಥದ್ದು ಬರೀತಾ ಹೋದ್ರೆ ಸಾಕು. ರೈಟ್, ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಆ ಇದೆ. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೇಲೆ ಅರ್ಥಗಳು ತಿಳ್ಕೊಂಡಿದ್ದಲ್ಲ ಇಲ್ಲಿ ನೋಡ್ರಿ. ಇದ್ರ ಬಗ್ಗೆ ಕೇಳಿದ್ರೆ ಈ 4 ರೀತಿಯಾಗಿ ಇದನ್ನು ತಿಳಿಸ್ತಾ ಹೋಗ್ತೇನೆ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೀ, ಇದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಇವೆರಡು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಆ ಅಂತಕ್ಕಂಥ ಬರೆದು ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳು ಬರೀರಿ ಅಂತ ಹೇಳಿದೆ. ಸೂರ್ಯ ಅಂದ್ರೆ ಇನ್ನ ಭಾನು ಅಂತೇಳಿ, ರವಿ ಅಂತೇಳಿ ಅಥವಾ ನೇಸರು ಅಂತಗಳು ಬರಿಬಹುದು. ಓಕೆನಾ? ಇಳೆ ಅಂದ್ರೆ ಏನು ಅಂದ್ರೆ ಇನ್ನ ಭೂಮಿ ಧರೆ ಅಂತಕ್ಕಂಥದ್ದು. ಆ ನಂತರ ಪ್ರಕೃತಿ ಅಂದ್ರೆ ನಿಸರ್ಗ, ನೈಸರ್ಗಿಕ ಅಂತಕ್ಕಂಥ ಅರ್ಥ ಕೊಡುತ್ತೆ. ಸಂಭ್ರಮ, ಸಡಗರ, ಉತ್ಸಾಹ ಅಂತಕ್ಕಂಥದ್ದು ಬರಿತಾ ಹೋಗ್ಬೋದು. ಓಕೆನಾ? ಅದ ನಂತರ ಇಲ್ಲಿ ಆ ಆಯ್ತು. ಈ ಕೊಟ್ಟಿದ್ದಾನೆ. ಈ ಏನ್ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಹೇಳ್ತಾ ಹೋಗ್ನಲ್ಲ, ಇಲ್ಲಿ ನೋಡಿ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತಿದೆ. ಓಕೆನಾ? ಮೊದಲನೇದು ಪೋಷಕರು ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಸ್ವಂತ ವಾಕ್ಯ ಮಾಡುವಾಗ ಈ ಪದ ಅಂತಕ್ಕಂಥ ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ಬರ್ತಾ ಹೋಗ್ಬೇಕಾಗುತ್ತೆ. ಪೋಷಕರು, ಪೋಷಕರೆಂದರೆ ನನಗೆ ತುಂಬಾ ಇಷ್ಟ. ಪೋಷಕರೆಂದರೆ ನನಗೆ ತುಂಬಾ ಇಷ್ಟ. ಪೋಷಕರು ಅಂತ ಪದ ಇಲ್ಲಿ ಬಳಸಿದೆ ನೋಡಿ. ಓಕೆನಾ? ಆ ಅಂತ ಏನದು ಕರ್ತವ್ಯ. ನನ್ನ ಕರ್ತವ್ಯವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ. ಕರ್ತವ್ಯ ಅಂತಕ್ಕಂಥ ಪದ ಇಲ್ಲಿ ಬಳಸಿದೆ ನೋಡಿ. ಓಕೆನಾ? ರೈಟ್. ಆ ಅಂತ ಸಂಭ್ರಮ, 3ನೇದು. ನಾವು ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ. ಆಚರಿಸುತ್ತೇವೆ ಅಂತಾನು ಆಚರಿಸುತ್ತೇವೆ ಆಚರಿಸುತ್ತೇವೆ ಅಂತಕ್ಕಂಥದ್ದು. ಆಚರಿಸಿದೆವು ಅಂತಕ್ಕಂಥದ್ದು ಬರೆಯೋದು. ನಿಮಗೆ ಯಾವ್ದಾದ್ರು ಬರಿತಾ ಹೋಗಿ. ಓಕೆನಾ? ಸಂಭ್ರಮ ಅಂತಕ್ಕಂಥ ಇಲ್ಲಿ ಬಳಸ್ತಾ ಹೋಗಿದ್ದೇನೆ. ಓಕೆನಾ? ಧನ್ಯತೆ ಅಂದ್ರೆಗಿನ ಬಡವರಿಗೆ ಸಹಾಯ ಮಾಡಿದಾಗ ಧನ್ಯತೆ ಸಿಗುತ್ತದೆ. ಇಲ್ಲಿ ನೋಡಿ, ಧನ್ಯತೆ ಅಂತಕ್ಕಂಥದ್ದು. ಧನ್ಯತೆ ಅಂದ್ರೆ ಸಂತೋಷ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ ಮಕ್ಕಳೇ? ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಈ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. ಓಕೆ, ಈ ಪದ್ಯದ ಸಾರಾಂಶ ನಿಮ್ಮ ಮಾತುಗಳಲ್ಲಿ ಬರೀಬೇಕಂತೆ. ನಾನು ಚಿಕ್ಕದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥ ಬರೀರಿ. ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡ್ತಾ ಹೋಗೋಣ. ಬೇಸಿಗೆ ಬಿಸಿಲು ನಮಗೆ ಕಷ್ಟವೆನಿಸಿದರೂ ಸೂರ್ಯನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾನೆ. ಅವನು ಭೂಮಿಗೆ ಬೆಳಕು, ಶಕ್ತಿ ಮತ್ತು ಮಳೆಗೆ ಅಗತ್ಯವಾದ ಪರಿಸ್ಥಿತಿಗಳನ್ನು ಒದಗಿಸುತ್ತಾನೆ. ಮರಗಳು ಮತ್ತು ಗಿಡಗಳು ಕೂಡ ಬಿಸಿಲಿನ ನಡುವೆಯೇ ಹಸಿರಾಗಿ ಬೆಳೆದು ಹಣ್ಣುಗಳನ್ನು ಕೊಡುತ್ತವೆ. ಆದ್ದರಿಂದ ನಾವು ಸೂರ್ಯ ಮತ್ತು ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕಷ್ಟಗಳಿಗೆ ಹೆದರದೆ ನಮ್ಮ ಕರ್ತವ್ಯವನ್ನು ಸಂತೋಷದಿಂದ ನಿರ್ವಹಿಸಿ ಇತರರಿಗೂ ಸಂತೋಷವನ್ನು ನೀಡುತ್ತಾ ಬದುಕಬೇಕು ಎಂಬುದೇ ಈ ಪದ್ಯದ ಮುಖ್ಯ ಸಂದೇಶವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗಿದ್ದೇನೆ. ನಿಮಗೆ ಗೊತ್ತಿರೋ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮಾತುಗಳಲ್ಲಿ ಬರೀತಾ ಹೋಗಿ ಮಕ್ಕಳೇ. ಓಕೆ, ಮುಂದೆ ನೋಡ್ತೋಣವಾ. ಇಲ್ಲಿ ನೋಡಿ ಮಕ್ಕಳೇ, ವ್ಯಾಕರಣ ಮಾಹಿತಿ ಅಂತಕ್ಕಂಥದ್ದು. ದೇಶೀಯ ಅನ್ಯ ದೇಶೀಯ ಪದಗಳು. ಓಕೆನಾ? ಕೆಳಗೆ ಕೊಟ್ಟಿರುವ ಪದಗಳನ್ನು ಗಮನಿಸಿರಿ. ಓಕೆನಾ? ಕದ, ಅಂಗಳ, ಚೆನ್ನಾಗಿ, ಮೂಡಣ, ಮರ ಅಂತಕ್ಕಂಥದ್ದು ಇವೆಲ್ಲ ಏನಂದ್ರೆ ಈ ಪದಗಳೆಲ್ಲ ಅಚ್ಚ ಕನ್ನಡ ಪದಗಳು. ಇವುಗಳನ್ನು ದೇಶಿ ಪದಗಳು, ಅಚ್ಚ ಕನ್ನಡ ಪದಗಳು ಇರವೆಲ್ಲ ದೇಶಿ ಪದಗಳಾಗಿರ್ತವೆ. ಓಕೆನಾ? ಭೂಮಿ, ಮಿತ್ರ, ಕಾಗದ, ಮೇಜು, ರಸ್ತೆ ಈ ಪದಗಳೆಲ್ಲ ಅಚ್ಚ ಕನ್ನಡ ಪದಗಳಲ್ಲ. ಇವುಗಳನ್ನು ಅನ್ಯ ದೇಶೀಯ ಪದಗಳು. ಇಲ್ಲಿ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊರಿ ಮಕ್ಕಳೇ, ನಮ್ಮ ಕನ್ನಡ ಅಚ್ಚ ಕನ್ನಡ ಪದಗಳಾದ್ರಿಗಿನ ಅದ್ ನಾವೇನಂತ ಕರಿತೀವಿ, ದೇಶಿ ಪದ ಅಂತ ಕರಿತೀವಿ. ಕನ್ನಡ ಪದಗಳು ಅಲ್ಲದೆ ಬೇರೆ ಇದ್ರೆ ಅವನ್ನ ನಾವು ಅನ್ಯ ದೇಶಿ ಪದಗಳಂತ ಕರಿತೇವೆ. ಅದು ಇಂಗ್ಲಿಷ್ ಆಗಿರೋದು, ಪರ್ಷಿಯನ್ ಆಗಿರೋದು, ಬೇರೆ ದೇಶದಿಂದ ಬಂದಿರತಕ್ಕಂಥ ಅಕ್ಷರಗಳೆಲ್ಲ ಏನಾಗಿರ್ತವೆ, ಅನ್ಯ ದೇಶಿ ಪದಗಳಾಗಿರ್ತವೆ. ಓಕೆ, ಇಲ್ಲಿ ಕೊಡ್ತಾ ಹೋಗಿದೆ ನೋಡಿ ಮಕ್ಕಳ ಉದಾಹರಣೆಗಳು ನೋಡೋಣ. ಇಲ್ಲಿ ಓಕೆ, ದೇಶಿ ಪದಗಳಂದ್ರಿಗಿನ ಬೆಲ್ಲ, ನೀರು, ಹುಲ್ಲು, ಹೊಲ, ಆಟ ಮೊದಲಾದವು ಎಲ್ಲವೂ ಕೂಡ ದೇಶಿ ಪದಗಳಾಗಿರ್ತವೆ. ಅನ್ಯ ದೇಶಿ ಪದಗಳಂದ್ರೆ ಯಾವ್ಯಾವು? ಸಂಸ್ಕೃತ ಭಾಷೆಯಿಂದ ಪದಗಳಾಗಿರ್ಬೋದು, ಇಂಗ್ಲಿಷ್ ಭಾಷೆಯಿಂದ ಪದಗಳಾಗಿರ್ಬೋದು, ಪೋರ್ಚುಗೀಸ್ ಭಾಷೆಯಿಂದ ಪದಗಳಾಗಿರ್ಬೋದು, ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಾಗಿರ್ಬೋದು. ಇಲ್ಲೆಲ್ಲವೂ ಕೂಡ ತಿಳಿಸ್ತಾ ಹೋಗಿದ್ದೇನೆ. ಸಂಸ್ಕೃತದಿಂದ ಬಂದಿರತಕ್ಕಂಥ ಯಾವ ಅಂದ್ರಿನ ಸಂಗಮ, ಕುಮಾರ, ಅರಣ್ಯ, ಸಹೋದರಿ ಮೊದಲಾದವು ಅಂತಕ್ಕಂಥದ್ದು. ಇಂಗ್ಲಿಷ್ ಭಾಷೆಯಿಂದ
ಲೈಟು, ಬ್ಯಾಂಕು, ಪೆನ್ನು, ಬುಕ್ಕು, ಸ್ಕೂಲು, ಬಸ್ಸು ಅಂತಕ್ಕಂಥದ್ದು. ಪೋರ್ಚುಗೀಸ್ ಭಾಷೆಯಿಂದ ಅಲಮಾರು, ಪಾದ್ರಿ, ಸಾಬೂನು, ಬಟಾಟೆ, ಅನಾನಸು ಅಂತಕ್ಕಂಥದ್ದು. ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ದಿವಾನ, ಸರದಾರ, ದವಲತ್ತು, ಸರಕಾರ, ತಹಸೀಲ್ದಾರ ಅಂತಕ್ಕಂಥದ್ದು. ಇವೆಲ್ಲ ಏನಾಗಿರ್ತವೆ ಅಂತಂದ್ರೆ ಅನ್ಯ ದೇಶೀಯ ಪದಗಳಾಗಿರ್ತವೆ. ಓಕೆನಾ, ರೈಟ್. ಅಂದ್ರೆ ಕೊಟ್ಟಿದ್ದಾನೆ ಬೇಸಿಗೆ ಪದ್ಯವನ್ನು ರಾಗಬದ್ಧವಾಗಿ ಹಾಡಿರಿ ಅಂತ ಕೇಳಿ ರಾಗಬದ್ಧವಾಗಿ ನಿಮ್ಮ ಶಿಕ್ಷಕರೊಂದಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ರೈಟ್. ಅಂತ ಏನ್ ಕೊಟ್ಟಿದ್ದಾನೆ? ಸೂರ್ಯ, ಚಂದ್ರ, ಭೂಮಿ ಕುರಿತಾದ ಚಟುವಟಿಕೆಗಳನ್ನು ರಚಿಸಿ ಅಂತ ಕೇಳಿದ್ರೆ ಉದಾಹರಣೆ ಒಂದು ತೋರಿಸಿದಾನೆ. ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ಎಲ್ಲ ತಿಳಿಸ್ತಾ ಹೋಗ್ತಾರೆ. ಮುಂದೆ ನೋಡ್ತೋಣ. ಇಲ್ಲಿ ಈ ಕೊಟ್ಟಿದ್ದಾನೆ. ಈ ಪದಗಳನ್ನು ಗಮನವಿಟ್ಟು ಓದಿ ಅರ್ಥ ಗ್ರಹಿಸಿ ಅಂತಿದೆ. ಓಕೆನಾ. ವರುಣ, ವರುಣ ಅಂದ್ರೆಗಿನ ಮಳೆ ದೇವತೆ ಅಂತಕ್ಕಂಥದ್ದು. ವರ್ಣ ಅಂದ್ರೆ ಬೇರೆ ಆಗ್ತದೆ ನೋಡಿ. ವರ್ಣ ಅಂದ್ರೆ ಬಣ್ಣ, ಅಕ್ಷರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕೃತಜ್ಞತೆ ಅಂದ್ರೆಗಿನ ಉಪಕಾರ ಸ್ಮರಣೆ ಇರುವ ಅಂತಕ್ಕಂಥದ್ದು. ಕೃತಜ್ಞತೆ ಅಂದ್ರೆ ಬೇರೆ ಆಗತ್ತೆ ನೋಡಿ. ಓಕೆ, ಕೃತಜ್ಞತೆ ಅಂದ್ರೆಗಿನ ಉಪಕಾರ ಸ್ಮರಣೆ ಇಲ್ಲದ ಅಂತಕ್ಕಂಥದ್ದು. ಅಂತರ ವಂದಿಸು ಅಂದ್ರೆ ನಮಸ್ಕರಿಸು ಅಂತ ಹೇಳಿ. ಹೊಂದಿಸು ಅಂದ್ರೆಗಿನ ಜೋಡಿಸು ಅಂತಕ್ಕಂಥದ್ದು. ಅರ್ಥಿ ಅಂದ್ರೆ ಪ್ರೀತಿ ಅಂತಕ್ಕಂಥ ಅರ್ಥ ಕೊಡುತ್ತೆ ನೋಡಿ. ಅರ್ಥಿ ಅಂತಕ್ಕಂಥದ್ದು ನೋಡಿದ್ರೆ ಬೇಡುವವರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಅದಾಂತರ ಪಾವನ ಅಂದ್ರೆ ಪವಿತ್ರ ಅಂತಕ್ಕಂಥದ್ದು. ನಂತರ ಪವನ ಅಂದ್ರೆ ಗಾಳಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ, ಅದಾದ ನಂತರ ಎಲ್ಲರೂ ಅಂದ್ರಿನ ಎಲ್ಲರೂ ಅಂದ್ರೆ ಗಾಳಿ ಅಂತಕ್ಕಂಥದ್ದು. ಎಲ್ಲರೂ ಅಂದ್ರಿನ ಸರ್ವರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಆಡು ಅಂದ್ರೆ ಆಟ, ಮೇಕೆ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ. ಹಾಡು ಅಂದ್ರೆ ಗಾಯನ ಅಂತ ಅರ್ಥ ಕೊಡುತ್ತೆ. ಓಕೆ, ಅದಾನಂತರ ಏನ್ ಕೊಟ್ಟಿದ್ದಾನೆ ನೋಡ್ತಗೊಂಡ್ವಾ? ಎಸ್, ಇಂತಹ 10 ಪದಗಳನ್ನು ಹುಡುಕಿ ಅರ್ಥ ಬರೆಯಿರಿ ಅಂತಿದೆ. ಓಕೆನಾ, ರೈಟ್. ಮುಂದೆ ನೋಡ್ತೋಣ ಯಾವ ರೀತಿ ಬರೆಯಬೇಕು ನಾನು ತಿಳಿಸ್ತಾ ಹೋಗ್ತೀನಿ. ಉದಾಹರಣೆಗೆ ಇಲ್ಲಿ ನೋಡಿ ಮಕ್ಕಳೇ, ದಿನ ಅಂದ್ರೆ ಹಗಲು ಸಮಯ. ದೀನ ಅಂದ್ರೆ ಬಡವ, ಅಸಹಾಯಕ ಅಂತ ಅರ್ಥ ಕೊಡುತ್ತೆ. ಶೋಕ ಅಂದ್ರೆ ದುಃಖ ಅಂತಕ್ಕಂಥದ್ದು. ಶ್ಲೋಕ ಅಂದ್ರೆ ಪದ್ಯ, ಸಂಸ್ಕೃತ ಪದ್ಯ ಅಂತ ನಾವು ಕರಿತೇವೆ. ಕರ ಅಂದ್ರೆ ಕೈ, ಖರ ಅಂದ್ರೆ ಕತ್ತೆ ಅಂತಕ್ಕಂಥದ್ದು. ಬಲಿ ಅಂದ್ರೆ ತ್ಯಾಗ, ಅರ್ಪಣೆ ಅಂತ ಅರ್ಥ ಕೊಡುತ್ತೆ. ಬಳ್ಳಿ ಅಂದ್ರಗಿನ ಲತೆ, ಹಬ್ಬುವ ಗಿಡ ಅಂತಕ್ಕಂಥ ಅರ್ಥ ಕೊಡುತ್ತೆ. ನಂತರ 5ನೇದು ಕಲೆ ಅಂದ್ರೆ ವಿದ್ಯೆ, ಕೌಶಲ್ಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕಳೆ ಅಂದ್ರೆ ಸೌಂದರ್ಯ, ಹೊಳಪು ಅಂತ ಅರ್ಥ ಕೊಡುತ್ತೆ. ಮನೆ ಅಂದ್ರಿಗಿನ ವಾಸಸ್ಥಳ, ಮಣೆ ಅಂದ್ರಿಗಿನ ಕುಳಿತುಕೊಳ್ಳುವ ಪೀಠ. ಚೂರಿ ಅಂದ್ರೆ ಚಾರು. ಓಕೆನಾ. ನಂತರ ಚೂಳಿ ಅಂದ್ರೆ ಒಲೆ ಅಂತಕ್ಕಂಥದ್ದು. ನಂತರ ಚಾಕು ಇದು. ಓಕೆನಾ, ಚೂರಿ ಅಂದ್ರೆ ಚಾಕು. ಚೂರಿ ಹಾಕಿ ನೋಡಂತಿರ್ತೇವೆ. ಓಕೆನಾ, ಚಾಕು. ನಂತರ 8ನೇದು ಬರೆ ಅಂದ್ರೆಗಿನ ಬರೆಯು ಅಂತಕ್ಕಂಥದ್ದು. ಬಾರೆ ಅಂದ್ರೆ ಬಾ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕೋಟಿ ಅಂದ್ರೆಗಿನ 1 ಕೋಟಿ ಸಂಖ್ಯೆ ಇದು. ಕೋತಿ ಅಂದ್ರೆ ಮಂಗ ಅಂತಕ್ಕಂಥದ್ದು. 10ನೇದು ಬಾಲ ಅಂದ್ರಿನ ಬಾಲ್ಯ ನಡೆಸು ಅಂತಕ್ಕಂಥದ್ದು. ಬಾಳ ಅಂದ್ರೆ ಜೀವನ ನಡೆಸು ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಭಾಷಾ ಆಟ ಅಂತಿದೆ. ಚಟುವಟಿಕೆ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಓಕೆ, ಅದಾದ ಇಲ್ಲಿ ಯೋಜನೆ ಅಂತಕ್ಕಂಥದ್ದಿದೆ. ಏನ್ ಕೊಟ್ಟಿದ್ದಾರೆ ಸೂರ್ಯ ಚಂದ್ರರ ಕುರಿತು ಪದ್ಯಗಳನ್ನು ಸಂಗ್ರಹಿಸಿ ಬರೆ ಅಂತೇಳಿ. ಓಕೆನಾ. ನಂತರ ಸೂರ್ಯ, ಚಂದ್ರ, ಬಾವುಟ, ರಾಷ್ಟ್ರ ಲಾಂಛನ, ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಪುಷ್ಪ ಇವುಗಳ ಚಿತ್ರ ಬರೆದು ಬಣ್ಣ ತುಂಬಿರಿ ಅಂತ ಕೇಳಿದೆ. ಓಕೆನಾ. ಆ ರೀತಿ ನಿಮ್ಮ ತರಗತಿ ಶಿಕ್ಷಕರು ಮಾಡಿಸ್ತಾ ಹೋಗ್ತಾರೆ. ಅದಾದ ನಂತರ ಪೂರಕ ಓದು ಅಂತಿದೆ. ಪ್ರಕೃತಿಗೆ ಸಂಬಂಧಿಸಿದ ಕವಿತೆಗಳನ್ನು ಸಂಗ್ರಹಿಸಿ ಓದಿರಿ. ನ್ಯೂಸ್ ಪೇಪರ್ ನಲ್ಲಿ ಅಥವಾ ಮ್ಯಾಗಝಿನ್ಗಳಲ್ಲಿ ಬರ್ತಿರ್ತವೆ, ಅದ್ ನೋಡಿ ಸಂಗ್ರಹಿಸ್ತಾ ಹೋಗಿ. ಓಕೆ, ನಂತರ 2ನೇದು ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ ಇಂಥ ನಾಲಿಗೆ ಸುರುಳಿಗಳನ್ನು ಸಂಗ್ರಹಿಸಿ ಗಟ್ಟಿಯಾಗಿ ಓದಿರಿ. ಇದನ್ನ ಮತ್ತೆ ಮತ್ತೆ ಹೇಳ್ತಾ ಹೋಗಿ. ಓಕೆನಾ. ನಿಮ್ಮ ನಾಲಿಗೆ ಅಂತಕ್ಕಂಥದ್ದು ಇಂಗ್ಲಿಷ್ ನಲ್ಲಿ ಅವ್ರು ಟಂಗ್ ಟ್ವಿಸ್ಟರ್ ಅಂತ ಕರೀತಾರೆ. ಓಕೆನಾ, ರೈಟ್. ಶುಭ ನುಡಿ ಅಂತಿದೆ. ಕರ್ತವ್ಯಕ್ಕೆ ಮಿಗಿಲಾದುದು ಯಾವುದೂ ಇಲ್ಲ. ಅನಂತರ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. 3ನೇದು ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ ಅಂತಕ್ಕಂಥದ್ದು ನೋಡ್ತಾ ಹೋಗೋದು. ಓಕೆಲ್ಲ, ಇವೆಲ್ಲ ಶುಭ ನುಡಿಗಳು. ಓಕೆ, ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ. ಈ ಒಂದು ಡೌಟ್ ಇತ್ತಾ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಓಕೆನಾ.